ಈ ರೀತಿಯಾಗಿ ಮಾಡೋದ್ರಿಂದ ದೃಷ್ಟಿದೋಷ ಹೋಗುತ್ತಾ? ಇದನ್ನ ಯಾವ ರೀತಿಯಾಗಿ ಮಾಡೋದು? ಒಂದು ನಿಂಬೆ ಹಣ್ಣನ್ನ ತಗೊಳ್ಳಿ, ಅದನ್ನ ಸೆಂಟ್ರಿಂದ ಕಟ್ ಮಾಡಿ, ಇದನ್ನ 2 ಪೀಸ್ ಮಾಡಾದ್ಮೇಲೆ 1 ಪೀಸನ್ನ ತಗೊಂಡು 5 ಕರಿಮೆಣಸಿನಕಾಯಿನ ತಗೊಂಡು ನಾನು ವಿಡಿಯೋದಲ್ಲಿ ತೋರಿಸುವಂತಹ ರೀತಿನಲ್ಲಿ ಇಡಿ. ಇನ್ನೊಂದು ನಿಂಬೆಹಣ್ಣು ಪೀಸ್ಗೆ 5 ಕಲ್ಲುಪ್ಪನ್ನ ತಗೊಂಡು ನಾನು ತೋರಿಸುವಂಥ ರೀತಿನಲ್ಲೇ ಇಡಿ. ಈ ರೀತಿಯಾಗಿ ಮಾಡೋದ್ರಿಂದ ಮನೆಗೆ ಆಗಿರುವಂತಹ ದೃಷ್ಟಿದೋಷ ಹೋಗುತ್ತೆ. ಹಾಗೆ ಯಾವುದಾದ್ರೂ ದೃಷ್ಟಿದೋಷ ಬರೋಗಿದ್ರೆ ಇದು ನಮ್ಮ ಮನೆಯೊಳಗಡೆ ಬರೋದನ್ನ ತಡೆಯುತ್ತೆ. ಹಾಗೆ ಕಲ್ಲುಪ್ಪು ಇಟ್ಟಿರುವಂತಹ ನಿಂಬೆಹಣ್ಣಿಗೆ ಅರಿಶಿನವನ್ನು ಹಾಕಿ, ಕರಿಮೆಣಸು ಇಟ್ಟಿರುವಂತಹ ನಿಂಬೆಹಣ್ಣಿಗೆ ಕುಂಕುಮವನ್ನು ಹಾಕಿ, ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ದೇವ್ರ ಹತ್ರ ಹೋಗಿ ಈ 2 ನಿಂಬೆಹಣ್ಣನ್ನು ತೋರಿಸಿ ನಮ್ಮನೆಯಲ್ಲಿ ಆಗಿರುವಂತಹ ದೃಷ್ಟಿದೋಷ ಪರಿಹಾರ ಆಗಲಿ ಅಂತ ಬೇಡ್ಕೊಂತ ಮನೆ ಬಾಗ್ಲ ಹತ್ರ ಹೋಗಿ ಅರಿಶಿನ ಇಕ್ಕಿರೋದನ್ನ ಎಡಗಡೆಗೆ, ಕುಂಕುಮ ಇಟ್ಟಿರುವಂಥದ್ದನ್ನ ಬಲಗಡೆಗೆ ಇಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಸ್ಗೆ ನನ್ನ ಫಾಲೋ ಮಾಡ್ಕೊಳ್ಳಿ.